ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನವ ಸೋನ, ಪುಟ್ಟಕ್ಕನ ಮಕ್ಕಳು ಅಂದ್ರೆ ಊರಿಗೆ ಮಾದರಿ ಐತಿರಿ ಅಂದ್ರೆ ಊರ್ ಮನ ಕಳಿತಿದ್ದೀರಲ್ಲ. ಪೊಲೀಸರೆಲ್ಲ ಬಂದೋಯ್ತಾರಂತೆ. ನಿನ್ ತಂಗಿ ಸುಮ್ಮ ಯಾವನ್ ಜೊತೆಗೆ ಓಡಾಗೋಳಂತೆ. ಒಂದಿನ ತನ್ನ ಹೆಸರು ಹಾಳಾಗ್ದಂಗೆ ಬದುಕಿದ್ರು. 3 ಜನ ಮಕ್ಕಳು ಹುಟ್ಟಿ 3 ದಿಕ್ಕಾಗ್ಬಿಟ್ರು. ಅವ್ವ ಕುಲ್ದೇವ್ರಿಗೆ ಹೋದ ತಕ್ಷಣ ಮಗಳು ಮನೆ ಬಿಟ್ಟು ಹೋಗವಳೆ. ಇಂಥವ್ರಿಂದಾನೇ ಊರ ಹೆಸರು ಹಾಳಾಗೋದು. ನೋಡೆ, ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಸುಮ್ಮ ಎಲ್ಲೂ ಹೋಗಿಲ್ಲ. ಏನ್ ಗಂಡಣ್ಣ, ಸುಮ್ಮ ನೋಡ್ರಿ ಮನೇಲಿಲ್ಲ, ನೀವು ನೋಡ್ರಿ ಎಲ್ಲ ಹೋಗಿಲ್ಲ ಅಂತೀರ. ನೋಡಿ, ಇವಾಗ್ಲೇ ಸುಮಾ ಕಾಣ್ತಿಲ್ಲ ಅಂತ ನಾವೆಲ್ಲ ತುಂಬಾ ಗಾಬರಿಯಲ್ಲಿದ್ದೀವಿ. ನೀವು ಬಾಯಿ ಬಂದಾಗೆಲ್ಲ ಮಾತಾಡಿ ಇನ್ನ ನಮಗ್ ನೋವು ಕೊಡ್ಬೇಡಿ. ಪುಟ್ಟಕ್ಕನ ಮೇಲೆ ನಮ್ಗೆಲ್ಲ ಗೌರವ ಐತೆ. ಸುಮ್ಮನ್ಗೆ ಯಾರಾದ್ರೂ ತೊಂದರೆ ಕೊಟ್ಟಿದ್ದೀರಿ ಹೇಳಿ, ತೊಂದರೆ ಕೊಟ್ಟವ್ರನ್ನ ಸಿಗ್ದಾಕ್ಬಿಡ್ತೀವಿ. ನೋಡೆ, ಇದು ನಮ್ಮನೆ ಇದೆಯಾ, ನಾವೇ ಇತ್ಯರ್ಥ ಮಾಡ್ಕೊತೀವಿ. ಸುಮ್ಮನೆ ಬಿಡಿ ದಯವಿಟ್ಟು. ಹೆಂಗ್ ಸುಮ್ಮನೆ ಆಯ್ತು ಗೋಪಾಲಣ್ಣ, ಒಂದ್ ಮನೆ ತೊಂದ್ರೆ ಇಡೀ ಹಳ್ಳಿನೇ ನಿಂತ್ಕೊತದೆ. ಶನ್ಗಳ ಈಸಿಯ ಗೊತ್ತಾಗೋಯ್ತು. ಈಸಿಯ ಅವಂಗೂ ಗೊತ್ತಾಗೋಯ್ತದೆ. ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು, ಎಲ್ಲ ಹೋಯ್ತು. ಇಷ್ಟಕ್ಕೆಲ್ಲ ಕಾರಣ ಆ ನನ್ನ ಮಗ ಸಚಿನು. ಆ ನನ್ನ ಮಗ ನನ್ನ ಕೈ ಸಿಗ್ಲಿ ಐತೆ ಮಾರಿ ಹಬ್ಬ. ಮಾವ, ಸಚಿನ್ ಅಂತ ಹುಡುಗ ಅಲ್ಲ ಮಾವ. ಅಂತವನು ಅಲ್ಲ ಅಂದ್ಮ್ಯಾಕೆ ಯಾಕಲ ಊರ್ ಬಿಟ್ಟು ಹೋಗೋನೆ? ಇವನೇ ನಮ್ ಸುಮ್ಮನೆ ಎಳ್ಕೊಂಡೋಗಿದ್ದು. ಈ ಹುಡುಗನಿಂದ ನಮ್ಮ ಊರ್ ಮಾನನೇ ಹರಾಜಾಗಿದೆ. ಬಿಡ್ರಲ್ಲ. ಎಲ್ಲ ನಮ್ಮ ಸುಮ್ಮ ಎಲ್ಲೇ ರೀ, ಒಂದ್ ನಿಮಿಷ ಬಿಡಿ. ಕಂಟಿ, ಈ ನನ್ನ ಮಗ ನಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಡಕ್ಕಿಲ್ಲ. ಇವನ್ನ ಏನ್ ಮಾಡ್ತಿದ್ಯಾ ಮಾವ? ಬಿಸಾಕದ್ರ ಬಿಸಾಕು ಮಾವ. ಕಾಳಿಯವರೇ, ಏನ್ ಮಾಡ್ತಿದ್ದೀರಾ? ತಗಿ ಮಾವ, ಬಿಡು ಅದನ್ನ. ನನ್ನ ಮಗಳನ್ನ ಎಳ್ಕೊಂಡು ಹೋಗಕ್ಕೆ ಎಟ್ಲ ಧೈರ್ಯ ನೀ? ಹಿಂಗೆ ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ಯಾ? ನಿನ್ನ ಸುಮ್ಕೆ ಬಿಡಕ್ಕಿಲ್ಲ. ದಯವಿಟ್ಟು ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಚಿನ್ ಮೋಸ ಮಾಡೋ ಹುಡುಗ ಆಗಿದ್ರೆ ಅವ್ನು ಯಾಕೆ ಇಲ್ಲಿಗೆ ಬರ್ತಿದ್ದ? ಸಚಿನ್, ಏನಾಯ್ತು ಅಂತ ಹೇಳು. ನಮ್ ಸುಮಾ ಎಲ್ಲಿ? ಪ್ಲೀಸ್ ಹೇಳು ಸಚಿನ್, ಏನಿನ ಅವಸ್ಥೆ? ಮಗ, ಏನೋ ಇದೆಲ್ಲ. ಅವತ್ತು ಅವಳು ಸುಮಾ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸುಮಾ 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 ಸಚಿನ್, ನೀನೇನಿಲ್ಲಿ? ನೀನು ಕೆಲಸ ಸಿಕ್ಕಿರೋ ವಿಷಯ ನೀನಂತೂ ಹೇಳಲಿಲ್ಲ. ಪುರ್ಸಿ ಮೂಲಕ ಗೊತ್ತಾಯ್ತು. ಅದಕ್ಕೆ ನಿಂಗೆ ವಿಶ್ ಮಾಡೋಣ ಅಂತ ಬಂದೆ. ಅದಕ್ಕೆ ಅಂತ ಮೈಸೂರ್ವರೆಗೂ ಯಾರಾದ್ರೂ ಬರ್ತಾರಾ? ಆ್ಯಕ್ಚುಲಿ ನಾನು ನಿಂಗೆ ಬೆಳಗ್ಗೆನೆ ವಿಶ್ ಮಾಡಬೇಕಾಗಿತ್ತು, ಆದರೆ ವಿಷಯ ಗೊತ್ತಾಗೋದೊಂದು ಸ್ವಲ್ಪ ಲೇಟ್ ಆಯಿತು.